ಬರೀತಾಯ್ತು ನಿನ್ನ ಮಗಳು ಅವ್ರ ಅಪ್ಪ ಮಾಡ್ತಾವ್ರೆ ಅಂತ ಇಲ್ಲೊಬ್ರು ಹೊಸ ಕ್ಯಾಮ್ರಾಮನ್ ಇದ್ದಾರೆ. ಇನ್ನ ರೆಸಿಪೀಸ್ ಬೇಕಂದ್ರೆ ಶೆಫ್ ಶರಣ್ ಅಂತ ಒಂದು ಹೊಸ ಚಾನಲ್ ಸ್ಟಾರ್ಟ್ ಮಾಡಿದೀನಿ, ಫಾಲೋ ಮಾಡಿ. ಅದ್ರಲ್ಲಿ ಏನಿರುತ್ತೆ ಅಂದ್ರೆ ಸುಷ್ಮಾ ಏನ್ ಮಾಡ್ತಾಳೆ ಅದು ತಿನ್ನೋದಿರುತ್ತೆ. 1 hour ಬರೀ ಕಟಿಂಗ್ ತಗೊಂಡವ್ರೆ, ಇನ್ನೇನ್ ಹೇಳೋಣ. ಪಕ್ಕ ಡಮ್ಮನಲ್ಲ ತಾನೆ, ಎಲ್ಲಿಡ್ಲಿ? ಎಲ್ಲ 6-4 ಹೋಗ್ತಾ ಇದೆ. ಫ್ರೆಂಡ್ ಅಪ್ಪಿ ತಪ್ಪಿ ಬಂದ ಅಂದ್ರೆ ಅವನು ಇಷ್ಟ ಆಗ್ತದೆ. ಇದು ಪೆಪ್ಪರ್ ಪೌಡರ್. ಮತ್ತೆ ಅದ್ಯಾಕೆ ಕೊಟ್ಟೆ? ಮೆಂತ್ಯ ಪೌಡರ್ ಏನೋ ಅದು. ಮತ್ತೆ ಅದಕ್ಕೆ ಟೇಸ್ಟ್ ವಾಂಗಿ ಬಾತ್ ಬರ್ತೈತೆ ಟೇಸ್ಟ್. ನಮಸ್ತೆ, ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ಬ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸಂಡೇ ಬೆಳಗ್ಗೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೇಳಿದೆ, ಶರಣ್ ಕುಕಿಂಗ್ ಮಾಡಬೇಕಾ, ಕಮೆಂಟಲ್ಲಿ ತಿಳಿಸಿ ಅಂತ. ತುಂಬಾ ಕಮೆಂಟ್ಸ್ ಬಂದಿತ್ತು. ಸೊ ನಾನು ಕೂಡ ಶರಣ್ ಹೇಳಿದೆ, ತುಂಬ ಕಮೆಂಟ್ಸ್ ಬಂದಿದೆ, ಟ್ರೈ ಮಾಡಿ ಒಂದ್ಸರಿ ನೋಡೋಣ ಅಂತ. ಅದಕ್ಕೆ ಆಯಿತು, ಇವತ್ತು ಹೇಗೂ ವೀಕೆಂಡ್ ಅಲ್ವಾ, ನಾನೇ ಮಾಡ್ತೀನಿ ಅಂತ ರೆಡಿ ಮಾಡ್ಕೊತಿದ್ದಾರೆ. ಆ್ಯಕ್ಚುಲಿ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಬೆಳಗ್ಗೆ ಆಮೇಲೆ ನಾನು ಅವರಿಂದ ನಿಂತ್ಕೊಂಡಿರ್ಬೇಕು. ನಂಗೆ ಸ್ವಲ್ಪ ಸಂಡೇ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡೋ ಅಂಥದ್ದು ಇರುತ್ತೆ. ಯಾಕಂದರೆ ವೀಕ್ ಡೇಸಲ್ಲಿ ಆಗಲ್ಲ, ಸಂಡೇ ಸ್ಯಾಟರ್ಡೇನೇ ಒಂದು ಸ್ವಲ್ಪ ಏನಾದ್ರು ಕ್ಲೀನಿಂಗ್ ಏನಾದರೂ ಇದ್ದರೆ ಅದನ್ನು ಮಾಡ್ಕೊತೀನಿ. ನೆನ್ನೆನೂ ಅಷ್ಟೇ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇವತ್ತು ಸ್ವಲ್ಪ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಸೊ ಹಾಗಾಗಿ ಬೇಡ, ಸಿಂಪಲ್ ಆಗಿ ಬ್ರೇಕ್ಫಾಸ್ಟ್ ಏನಾದರೂ ಮಾಡಿಬಿಡಿ ಅಂದಿದ್ದಕ್ಕೆ ಸರಿ ಮ್ಯಾಗಿ ಮಾಡ್ತೀನಿ, ಹೇಗೂ ನನಗೆ ಮ್ಯಾಗಿ ಮಾಡೋಕ್ಕೆ ಬರುತ್ತೆ ಅಂದರು. ಸರಿ ಮ್ಯಾಗಿ ಮಾಡಿ ಆಮೇಲೆ ಏನಾದರೂ ಸ್ಪೆಷಲ್ ರೆಸಿಪಿ ಅಂತ ಮಾಡಿ ಅಂದೆ. ಅವರು ಕೂಡ ಇನ್ನು ಕನ್ಫ್ಯೂಷನಲ್ಲೇ ಇದ್ದಾರೆ, ಏನು ಮಾಡೋದು ಅಂತ. ಒಂದ್ಸರಿ ಟೊಮೆಟೊ ಬಾತ್ ಮಾಡ್ತೀನಿ ಅಂತಾರೆ, ಒಂದ್ಸರಿ ರೈಸ್ ಬೌಲ್ ಮಾಡ್ತೀನಿ ಅಂತಾರೆ. ಇನ್ನೂ ಡಿಸೈಡ್ ಆಗಿಲ್ಲ ಏನು ಮಾಡೋದು ಅಂತ. ಇಲ್ಲೇ ಶಾಪಿಗೆ ಹೋಗಿದ್ದಾರೆ, ಮ್ಯಾಗಿ ಪ್ಯಾಕೆಟ್ ಇರಲಿಲ್ಲ, ಯಾಕಂದರೆ ನಾವು ಅಷ್ಟಾಗಿ ಮ್ಯಾಗಿ ಯೂಸ್ ಮಾಡಲ್ಲ. ಸೊ ಹಾಗಾಗಿ ಮ್ಯಾಗಿ ಪ್ಯಾಕೆಟ್ನ ತರೋದಕ್ಕೆ ಹೋಗಿದ್ದಾರೆ, ಮ್ಯಾಗಿನ ತರೋದಕ್ಕೆ ಹೋಗಿದ್ದಾರೆ. ಸೊ ಇನ್ನೇನು ಬಂದು ಅವರು ಮ್ಯಾಗಿ ಎಲ್ಲ ರೆಡಿ ಮಾಡಿ ಕೊಡ್ತಾರೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಚೆನ್ನಾಗಿತ್ತಾ? ಯಾರು ಮಾಡಿಕೊಟ್ಟಿದ್ದು? ಶುರು ಮಾಡ್ಕೊಟ್ಟಿರೋದು ಇನ್ಮೇಲೆ ನಾನೇ ಮಾಡ್ಕೊಡ್ಲಾ? ಸುಷ್ಮಾ ಮಾಡೋಕ್ಕಿಂತ ಚೆನ್ನಾಗಿತ್ತಲ್ವಾ? ಯಾರು ಚೆನ್ನಾಗಿ ಮಾಡ್ತಾರೆ, ನಾನಾ ಶರುನಾ? ಇವಾಗ ಅಂತಾಳೆ, ಆವಾಗಲೇ ಏನು ಹೇಳಿದವಳು? ಕಳಿ ನಿಮ್ಮ ಅಮ್ಮ ಓವರ್ ಕುಕ್ ಮಾಡುತ್ತಲ್ವಾ ಸುಷ್ಮಾ? ಮೆತ್ತಗೆ ಆಗ್ಬಿಟ್ಟಿರುತ್ತೆ. ಏನಿಲ್ಲ, 1 ಗಂಟೆ ಕುದಿ ನೋಡಿ, ಈ ತರ ಶೈನಿಂಗ್, ಈ ತರ ಕ್ಲೀನ್ ಆಗಿರಲ್ಲ. ಆಗುತ್ತೆ, ಬಾರಿ ಗೊತ್ತು ನಿಂಗೆ. ಇವಾಗ ಮ್ಯಾಗಿ ಮಾಡಿದ್ದಾಯ್ತು, ಮಧ್ಯಾಹ್ನಕ್ಕೆ ಏನು ಮಾಡ್ಕೊಡ್ತೀರಾ? ಮಧ್ಯಾಹ್ನಕ್ಕೆ ಏನೂ ಇಲ್ಲ, ರೈಸ್ ಬೌಲ್ ಮಾಡೋಣ ಅಲ್ಲ ಲಿಶಾ? ಒಂದೇ ದಿವಸಕ್ಕೆ ಇಷ್ಟೊಂದು ಕಪ್ಪಗಾಗಿದೆಯಲ್ಲೇ ಅಲ್ವಾ ಶರು? ಸ್ವಿಮ್ಮಿಂಗ್ ಕ್ಲೋರಿನ್ ವಾಟರ್. ಒಂಚೂರು ಕಲರ್ ಬಂದಿದ್ಲು, ತಿರ್ಗಾ ಕಪ್ಪಗಾಗವಳೆ. ಸರಿ, ನಮಗೆಲ್ಲಿ ಟಿಫನ್ನು? ಶರುಕುಮಾರ್ ಹಾಕೊಂಬ. ಯಾರು ಮಾಡಿರೋದು? ಅದು ಹಾಕೋವಾಗ ಅದು ಚಲೋಗುತ್ತೆ, ಕ್ಲೀನ್ ಹಾಕೊಂಬ. ಮಾಡಿದ್ದೀನಿ ತಾನೆ, ಹಾಕೊಂಬ. ಮಾಡಿದ್ದೀನಿ 2 ಕಪ್ಪಲ್ಲಿ. ನೆಟ್ಟು ಕುತ್ಕೋ. ಮತ್ತೆ ರೆಸಿಪಿ ಎಲ್ಲ ನೋಡ್ಕೊಂಡಿದ್ಯಾ ಶರು? ಯಾವ ರೆಸಿಪಿ ಏನೋ ಗೊತ್ತಿಲ್ಲ, ನೀನು ಏನೇನು ಹೇಳ್ತೀಯ ಅದನ್ನ ಮಾಡ್ತೀನಿ ಅಷ್ಟೇ. ನನಗೆ ರೆಸಿಪಿ ಎಲ್ಲ ನೋಡ್ಕೊಂಡು ಮಾಡಕ್ಕೆ ಬರಲ್ಲ ಅಲ್ವಾ ದಿಶು? ಅಲ್ವಾ? ಈಗ ನಿಂದು ಫ್ರೈಡ್ ರೈಸ್ ರೆಸಿಪಿ ಬೇಕು ನನಗೆ. ಅವಾಗೆ ಏನೋ ವಿಡಿಯೋ ಒಂದು ಸತಿ ಅಡುಗೆ ಮಾಡ್ಬೇಕಂತೆ ಒಂದು, ಅದಕ್ಕೆ ನಿಂದೆ ಫ್ರೈಡ್ ರೈಸ್ ರೆಸಿಪಿ ಮಾಡೋಣ ಅನ್ಕೊಂಡಿದ್ದೀನಿ. ಹೆಂಗ್ ಮಾಡೋದು ಕಳಿಸು. ಇಲ್ಲ ಮಾಡೋವಾಗ ವಿಡಿಯೋ ಕಾಲ್ ಮಾಡ್ಲಾ? ಅಲ್ಲ, ಒಂದ್ಸತಿ ಮಾಡ್ತೀನಿ, ರೆಡಿ ಮಾಡ್ಕೊಳ್ಳೋ ಟೈಮಲ್ಲಿ 1 ಗಂಟೆಗೆ ಫೋನ್ ಮಾಡ್ತೀನಿ. ಅವಾಗ ಏನೇನು ರೆಡಿ ಮಾಡ್ಕೋಬೇಕು ಹೇಳು, ಏನೇನು ಬೇಕಿಡ್ಬೇಕು. ಫೋಟೋ ಕಳಿಸು, ಮಾಡೋವಾಗ ವಿಡಿಯೋ ಕಾಲ್ ಮಾಡ್ತೀನಿ ಬೇಕಾದ್ರೆ. ನೀನು ಮೊಬೈಲ್ ತಂದಿದ್ಯಾ ತೋಟಕ್ಕೆ? ಏನು ರೈಸ್ ಬೌಲ್ ಕ್ಯಾನ್ಸಲ್ ಆಯಿತು. ಇವಾಗ ಏನು? ಇನ್ನೊಂದು ನಮ್ಮ ಮದರ್ ಇಂಡಿಯಾ ಮಾಡೋ ಸ್ಟೈಲ್ ಫ್ರೈಡ್ ರೈಸು. ಆ್ಯಕ್ಚುಲಿ ಅವ್ರು ಬೇರೆ ಥರನೂ ಮಾಡೋರು, ಪೌಡರ್ ತರಿಸಿ ನಾರ್ಮಲ್ ಫ್ರೈಡ್ ರೈಸ್ ಹೆಂಗೆ ಮಾಡ್ತಾರೆ ಅಂತ. ಆಮೇಲೆ ಆದ್ರೆ ನನಗದು ಇಷ್ಟ ಆಗ್ತಿರಲಿಲ್ಲ. ಅವ್ರು ಮಾಡೋ ಫ್ರೈಡ್ ರೈಸ್ ಅದೇನು ಆಚೆ ಹೋದ್ರೆಲ್ಲ ತಿನ್ಬೋದು, ಮಾಮೂಲಿ ಫ್ರೈಡ್ ರೈಸು. ಅದಕ್ಕೆ ಅವ್ರಂತರ ಡಿಫ್ರೆಂಟಾಗಿ ಜೀರಿಗೆ ಎಲ್ಲ ಹಾಕಿ ಮಸಾಲೆ ಎಲ್ಲ ಹಾಕಿ ಮಾಡ್ತಾರೆ. ಅದನ್ನೇ ಮಾಡ್ಸ್ಕೊಂಡು ತಿನ್ನೋದು. ನನಗೆ ಆ ವೆರೈಟಿ ಮಾಡ್ತೀನಿ. ನೋಡೋಣ. ಫ್ರೈಡ್ ರೈಸ್ ಮತ್ತೆ ಸೂಪಾ? ಫಸ್ಟ್ ಫ್ರೈಡ್ ರೈಸು, ಆಮೇಲೆ ಇನ್ನ ಎನರ್ಜಿ ಇದ್ರೆ, ಪೇಷನ್ಸ್ ಇದ್ರೆ ಸೂಪು. ಇನ್ನ ಸಂಜೆ ಎಲ್ಲ ಈಚೆ ಹೋಗ್ಬೇಕಂತೆ,
ಅವ್ರ ಫ್ರೆಂಡ್ ಏನಾದ್ರು ಕಾಲ್ ಮಾಡಿದ್ರೆ ಆಮೇಲೆ ಅರ್ಧಂಬರ್ಧಕ್ಕೆ ಇಲ್ಲ ಬಿಟ್ಟು ಅವ್ನ್ ಹೋಗಂಗೆ ಮನೆಗ್ ಬರ್ತಾನೆ, ಅವನು ಬರ್ತಾನ ಟೇಸ್ಟ್ ಮಾಡಕ್ಕೆ. ಅವನಿಗೂ ಸೂಪ್ ಕೊಟ್ಬಿಡೋದು. ಹಂಗಾರೆ ಅವನು ಟೇಸ್ಟ್ ಮಾಡಿ. ಅವ್ನು ಫ್ರೈಡ್ ರೈಸ್ ಮಿಕ್ಕಿದ್ರೆ ಫ್ರೈಡ್ ರೈಸ್, ಇಲ್ಲ ಅಂದ್ರೆ ಸೂಪ್ 100% ಟೇಸ್ಟ್ ಮಾಡ್ಸೋದು. ಬರೋ ಟೈಮ್ ಸೂಪ್ ಮಾಡೋದು. ಹಿಂಗ್ ಗೊಜ್ಜ್ ತರ ಮಾಡೋದದು. ಏನ್ ಬೇಕು ಅಂದ್ರೆ ಅನ್ನಕ್ಕೆ ಇಟ್ಕೊಂಡು ಕಲ್ಸ್ಕೊಡ್ಬೋದು. ಎಷ್ಟಾಗುತ್ತೋ ನೋಡಂತಡಿ, ಆಮೇಲೆ ಜಾಸ್ತಿ ಮಾಡಲ್ಲ, ವೇಸ್ಟ್ ಆಗ್ಬಿಟ್ರೆ. ಮಾಡು, ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ನಿನಗೆ ಕೊಡ್ತೀನಿ ಕಲ್ಸಿ. ಅಲ್ವಾ ಲಿಶಾ? ಅಲ್ವಾ ಲಿಶಾ? ಮ್ಯಾಗಿ ಮಾಡಿ ಸೂಪರ್ ಆಗಿತ್ತಲ್ವಾ ಲಿಶಾ? ಅದಕ್ಕೆ ಬಿಟ್ಟವಳೆ. ಅದಕ್ಕೆ ಅವಳಿಗೆ ಹಾಲು ಕೊಟ್ಟಿದ್ದೆ ಬೆಳಗ್ಗೆ. ಎಲ್ಲ ಹಾಲು ಕೊಟ್ಟಿದ್ದೀನಿ, ಇನ್ನ ಕೊಟ್ಟೇ ಇಲ್ಲ. ಇಷ್ಟು ಬಿಟ್ಟವಳೆ. ನಾನ್ ಮಾಡಿದ್ರೆ ಫುಲ್ ಖಾಲಿ ಮಾಡೋಳು, ಅವ್ರಪ್ಪನೇ ತಿನ್ಕೊಂಬಿಟ್ರಿ ಇವಾಗ. ಅವಳಿಗೆ ತಿನ್ನಲ್ಲ ಅಷ್ಟೊಂದು ಮಸಾಲೆ. ಸರಿ, ಮತ್ತೆ ಆಫ್ಟರ್ನೂನಿಂದ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಲ್ವಾ ಲಿಶಾ? ಲಿಶಾ, ನೀನು ಹೋಮ್ವರ್ಕ್ ಎಲ್ಲ ಮುಗಿಸಿದ್ಯಾ? ಯಾವ ಹೋಮ್ವರ್ಕ್ ಕೊಟ್ಟವ್ರು ಅವಳಿಗೆ? ಕೊಟ್ಟಿದ್ರು ಫುಲ್ಲು ವರ್ಕ್ ಬುಕ್, ಅರ್ಧ ಬುಕ್ ವರ್ಕ್ ಬುಕ್ ಕೊಟ್ಟಿದ್ದು ಇವತ್ತು ಸರಿ. ಪಾಪ ಎಲ್ಲ ಅವಳೇ ಮಾಡೋವಳೆ, ಕಟ್ ಮಾಡಿ ಎಲ್ಲ ತೋರಿಸ್ಬೇಕು. ಹೋಗ್ಬೇಕಲ್ಲ, ನಾನು ವಾಕಿಂಗ್ ಮಾಡ್ಬೇಕು. ಹೋಗಲ್ವಾ ಲಿಶಾ? ಸ್ನಾನ ಮಾಡ್ಕೊಂಡ್ಬರ್ತೀನಿ. ಹೋಗ್ಲಿ ಬಿಡು, ಬೇಡ, ತಣ್ಣಗಿರತ್ತೆ ನೀರು. ಪಾಪ ನಡುಗ್ತಿರ್ತಾಳೆ. ಶರು ಜೊತೆ ಹೋಗ್ತೀಯಲ್ಲ ಅಂದ್ರೆ ಬೇಡ ಬಿಡು, ಹೋಗ್ಲಿ. ಹೆಂಗೂ ಮರ್ತಿಲ್ವಲ್ಲ. ನಾನು ಏನ್ ಗೊತ್ತಾ ಶರು, ಮರ್ತೋಗ್ಬಿಟ್ಟಿದ್ದಾಳೆ ಅನ್ಕೊಂಡ್ಬಿಟ್ಟಿದ್ದೆ. 1 ಮಂತ್ ಆಯ್ತಲ್ಲ ಆಲ್ರೆಡಿ. ಅದಕ್ಕಿನ್ನ ಮುಂಚೆನೂ 2 ಸತಿ ಹೋದ್ಲು. ನಾನು ಮರ್ತೋಗ್ಬಿಟ್ಟವಳೇನೋ ಅನ್ಕೊಂಡಿದ್ದೆ. ಪ್ರಾಕ್ಟೀಸ್ ಇರ್ಲಿಲ್ವಲ್ಲ ಆಗ್ಲೇ 1 ಮಂತಿಂದ. ಬ್ಯಾಕ್ ಸ್ಟ್ರೋಕು ಎಷ್ಟು ಚೆನ್ನಾಗಿ ಮಾಡಿದೆ ಅಲ್ವಾ ಮುದ್ದು? ಅವ್ರು ದೊಡ್ಡವ್ರಿಗೆ ಹೇಳ್ತಿದ್ದ, ನೋಡಿ ಈ ತರ ಮಾಡ್ಬೇಕು ಅಂತ ಲಿಶನ್ ತೋರಿಸಿ. ಈಗ ವಿತೌಟ್ ಇದು ಮಾಡ್ತಾಳ ಬ್ಯಾಕ್ ಸ್ಟ್ರೋಕ್ ಅಥವಾ ಅದೇ? ಇಲ್ಲ ನೋಡ್ತಾ ಇದ್ನು ಅನ್ಬಾರ್ದು, ನೋಡ್ತಾ ಇದ್ರು. ನಿಂದ ಐತಲ್ಲ ವಿಶ್ವಾಸ ಎಲ್ಲ ಮಿಕ್ಸ್ ಆಗಿ ನಿನ್ ಬುಲ್ಡೆ ಬಂದ್ಬಿಟ್ಟೈತಲ್ವಾ? ಮೋಹನ್ ಕುಮಾರ್ ತಲೆ, ಗೀತಾದೇವಿ ತಲೆ, ಇನ್ಯಾರ ತಲೆ ಐತೆ? ಸುಮ್ಮಮ್ಮನ್ ತಲೆನೂ ಐತ ಸ್ವಲ್ಪ. ಸುಷ್ಮನ್ ತಲೆ ಅಂತೂ ಐತೆ ಸಿಕ್ಕಾಪಟ್ಟೆ, ಡವ್ ಮಾಡೋದ್ರಲ್ಲೆಲ್ಲ. ನಿಂಗೆ ಶರಣ್ ಕುಮಾರ್ ತಲೆ ಐತೋ ಇಲ್ವೋ? ನಿಂಗೆ ಶರು ತಲೆನೂ ತುಂಬಾ ಬಂದೈತಲ್ವಾ? ಅದಕ್ಕೆ ಹೋಮ್ವರ್ಕೇ ಮಾಡಲ್ಲ, ನಾನ್ ಮಾಡ್ತಾನೆ ಇರ್ಲಿಲ್ಲ ಹೋಮ್ವರ್ಕ್. ತಾತದ ಕೈಲಿ ಒದೆ ತಿಂತಿದ್ದೆ, ಆಮೇಲೆ ನಿಮ್ ಅಜ್ಜಿ ಕುತ್ಕೊಂಡ್ ಬರೆಯೋರು ಹೋಮ್ವರ್ಕ್ನ. ಒಂದ್ಸತಿ ಹಂಗೇನೆ ಹೇಳಿದ್ರು, ಅದು ತುಂಬಾ ದಿವಸದಿಂದ ಹೇಳಿದ್ರು. ಒಂದ್ಸತಿ ಹೋಮ್ವರ್ಕ್ ಕೊಟ್ಟಿದ್ರು, ಯಾರು ಮಾಡಿಲ್ಲ ಕ್ಲಾಸು. ನೆಕ್ಸ್ಟ್ ಟೈಮ್ ಹೇಳಿದ್ರು, ಎಷ್ಟೊಂದ್ ಜನ ಮಾಡೇ ಇರ್ಲಿಲ್ಲ. ಅವಾಗ ಏನಂದ್ರು, ಅದ್ ಯಾವ್ದೋ ಲೆಕ್ಕನ 50 ಟೈಮ್ಸ್ ಬರಿಬೇಕು ಅಂದಿದ್ರು. ನಾನ್ ಬರೀಲೇ ಇಲ್ಲ, 10 ಟೈಮ್ಸ್ ಬರ್ದಿದ್ದೆ. ಮಿಕ್ಕಿ 40 ಟೈಮ್ಸ್ ನಿಮ್ ಅಜ್ಜಿ ಗೀತಾಜ್ಜಿ ಬರ್ದಿತ್ತು ಕುತ್ಕೊಂಡ ಆಮೇಲೆ ಹೋಮ್ವರ್ಕ್ ಬುಕ್ಕಲ್ಲಿ. ಆದ್ರೆ ಇದು ಗುಂಡಾಣಿ ಬಂದ್ಮೇಲೆ ಅವಳು ಹೋಮ್ವರ್ಕ್ ಮಾಡಂಗಾಗೈತೆ, ನಾನು ನಂದೇ ಮಾಡ್ಲಿಲ್ಲ. ಆಕ್ಟಿವಿಟಿ ಮೆತ್ತು, ಕಲರ್ ಬಳಿ, ವೀಕೆಂಡ್ ಶುರು ಮಾಡ್ಸೋದು. ಅದು 4 ಕಳಿಸ್ಬಿಡ್ತಾರೆ ಪೇಜು, ಮೆತ್ರಿ ಅಂತ. ಆ ಸ್ಟಿಕ್ಕರ್ ಈ ಸ್ಟಿಕ್ಕರ್ ಅಂತ ನಾನ್ ಕುತ್ಕೊಂಡ್ ಮೆಚ್ಚಬೇಕು. ಇನ್ನ ವರ್ಕ್ ಶೀಟ್ ಸ್ಟಾರ್ಟ್ ಆಗಿಲ್ಲ. ವರ್ಕ್ ಶೀಟ್ ಸ್ಟಾರ್ಟ್ ಆದ್ಮೇಲೆ ಈ ಸರಿ ಇದು ಹಿಂದಿ ಇದನ್ನ ಆಲ್ಮೋಸ್ಟ್ ನನಗೆ ತಂದ್ಕೊಟ್ಟಿ ಎಷ್ಟು ವರ್ಷ ಆಗಿತ್ತು? ಯಾವಾಗ ತಂದ್ಕೊಟ್ಟಿದ್ದು? 22 ಅಲ್ಲಿ ತಂದ್ಕೊಟ್ಟಿದ್ದು. ನಾನೇನೊಂದು 22 ಅನ್ಸುತ್ತೆ, ಯಾಕಂದ್ರೆ ನಾವ್ ಲಿಶುನ ಕರ್ಕೊಂಡ್ ಬಂದ್ಮೇಲೆ. ಇದು ಸೀರೀಸ್ 8. 22 ಅಲ್ಲಿ ನಾನೊಂದು 10 ಸರಿ ಹಾಕಿದೀನೇನೋ ಅಷ್ಟೇ. ನಾನು ಎಷ್ಟು ಹಾಕಿದ್ದೆ ಅದಕ್ಕಿಂತ ಜಾಸ್ತಿ ಇವರು 1 ತಿಂಗಳಿಂದ ಜಬ್ಬರ್ದು ಬಿಟ್ಟವ್ರೆ. ಇದಕ್ಕೇನೋ ಬೆಲ್ಟ್ ತಗೊಂಡ್ರು, ಆಮೇಲೆ ಈ ಥರ ಚೈನ್ ಲಿಂಕ್ ತೊಗೊಂಡಿದ್ದಾರೆ. ಅದು ಲಿಂಕ್ ಏನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಥವಾ ಟ್ಯಾಗ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ. ಇದು ಅಮೆಝಾನಲ್ಲ ತರಿಸಿದ್ದು, ಹಾಗಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಆ್ಯಕ್ಚುಲಿ ಕ್ವಾಲಿಟಿನೂ ಚೆನ್ನಾಗಿದೆ. ಆಲ್ಮೋಸ್ಟ್ 24 ಅವರ್ಸ್ ಹಾಕ್ಕೊಂಡಿರ್ತಾರೆ, ಏನೂ ಕೂಡ ಫೇಡ್ ಆಗಿಲ್ಲ. 1 ಮಂತ್ ಆಯ್ತು ತಗೊಂಡು, 1 ಮಂತ್ ಆಯ್ತು. ಇದನ್ನ ಈ ಬ್ಯಾಂಡ್ ಆಫೀಸ್ಗೆ ಹಾಕೊಂಡು ಇಲ್ಲ ಹಾಕೊಳ್ಳಕ್ಕೆ ರಬ್ಬರ್ ಇದೆಯಲ್ಲ, ಅದು ಹಾಕೋಬೇಕು. ಆಕ್ಚುಲಿ ಸುಮ್ಮನೆ ತೆಗಿತಾ ಆಗ್ತಾ ಇದ್ರೆ ಅದು ಇದಾಗಲ್ವಾ? ಮ್ಯಾಗ್ನೆಟ್ ಅಷ್ಟೇ. 2 ತೊಗೊಂಡ್ರು, ಏನು ಅರ್ಜೆಂಟ್ ಅಂದ್ಬಿಟ್ಟು ಆನ್ಲೈನಲ್ಲಿ ಆರ್ಡರ್ ಮಾಡಿ ಬರೋದು ಕಾಯಕ್ಕಾಗಲ್ಲ ಅಂದ್ಬಿಟ್ಟು ತಗೊಂಡ್ರು. ಇದನ್ನ ಹಾಕೊಂಡಿರೋದಕ್ಕೆ ಇವಾಗ ಒಂಚೂರು ವಾಕಿಂಗ್ ಮಾಡ್ತಾ ಇದ್ದಾರೆ ಡೈಲಿ.
ಅದಕ್ಕೆ ಹೊಟ್ಟೆ ಕರಗಿದೆ ಸ್ವಲ್ಪ ಅಲ್ಲ ಶರು? ಮುಂಚೆ ಯಾವ ವಾಕಿಂಗು ಮಾಡ್ತಾ ಇರಲಿಲ್ಲ, ಇವಾಗ ಏನೋ 1 ಅವರ್ ವಾಕಿಂಗ್ ಹೋಗ್ತಾರೆ. ಲಿಶುಗೆ ಈಗ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಮಾಡಿ ಕೂರಿಸಿದ್ದೀನಿ. ತಲೆಗೆಲ್ಲ ಎಣ್ಣೆ ಹಚ್ಚಿದ್ದೆ. ಇನ್ನು ನಾಳೆಯಿಂದ ವೀಕ್ ಡೇ ಅಲ್ವಾ, ಆಗಲ್ಲ ಹೇರ್ ವಾಶ್ ಮಾಡೋದಕ್ಕೆಲ್ಲ ಅಂದ್ಬಿಟ್ಟು. ಏನು ಜ್ಯೂಸು? ಪೊಮೊಗ್ರೆನೇಟ್ ಜ್ಯೂಸಾ? ನಿದ್ದೆ ಬರ್ತಿದ್ಯಾ ನಿಂಗೆ? ಇಲ್ಲಿ ಅನ್ನಕ್ಕೆಲ್ಲ ನಾನೇ ರೆಡಿ ಮಾಡಿದ್ದೀನಿ. ಅನ್ನ ಎಲ್ಲ ಇಟ್ಟಿದ್ದೀನಿ. ಇದು ಬಟಾಣಿ ಬೇಯಿಸಿ ಇಟ್ಟಿದ್ದೀನಿ. ಇನ್ನು ಅವ್ರು ಬಂದು ವೆಜಿಟೇಬಲ್ಸ್ ಹಾಗೆ ಏನೆಲ್ಲ ಬೇಕು, ಆನಿಯನ್ ಅದೆಲ್ಲ ಕಟ್ ಮಾಡ್ಕೊಬೇಕು ಅವರು. ಯಾವ್ದು ತಂದಿರೋದು ನೀನು ಐಸ್ ಕ್ರೀಮು? ಸರಿ. ಚೆನ್ನಾಯ್ತಾ? ಹೆಂಗೈತೆ? ಯಮ್ಮಿ ಯಮ್ಮಿ. ಸ್ವೀಟ್ ಆಗೈತಾ? ಅದೇನು ಮ್ಯಾಂಗೋನಾ? ಸ್ವೀಟ್ ಆಗೈತಾ ಹುಳಿ ಐತಾ ಅಂತ ಕೇಳಕ್ಕೆ? ಆಬ್ವಿಯಸ್ಲಿ ಸ್ವೀಟ್ ಆಗೇ ಇರುತ್ತದು. ಹೌದಾ? ಈಗ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಏನು ಹಚ್ಬೇಕು ನಂಗೆ ಹೇಳು. ಹಚ್ಚನ ತರಕಾರಿ ಬೈಕೋಬೇಡ. ಒಂದು ಎಕ್ಸ್ಟ್ರಾ ಕಿತ್ತಾಕಿದ್ದೀನಿ, ನಂಗೆ ಅದು ಇಷ್ಟ ಆಗಲ್ಲ ಅಂದ್ಬಿಟ್ಟು ಏನಾಯ್ತು ಅಂತ. ಇಷ್ಟು ಹಚ್ಚಿದ್ದೀನಲ್ಲ ನೋಡಿ, ಎಷ್ಟು ಚೆನ್ನಾಗಿ ಹಚ್ಚಿದ್ದೀನಿ. ಶೈನಿಂಗ್ ಹೊಡಿತೈತೆ. ಇದನ್ನ ಇವಾಗ ಹಿಂಗ್ ಮಾಡ್ಬೇಕಲ್ವಾ? ಕಣ್ಣು ಉರಿತಿಲ್ವಾ? ನಮ್ಗೆಲ್ಲ ಉರಿಯಲ್ಲ ಹಂಗೆ. ಇವತ್ತೆಲ್ಲ ಕಟ್ ಮಾಡ್ತೀಯ ಅನ್ಸುತ್ತಲ್ವಾ? ಉಲ್ಟಾ ಇಟ್ಕೊಂಡಿದ್ಯಾ ಚಾಕು? ಕರೆಕ್ಟಾಗಿ ಇಟ್ಕೊಂಡಿದ್ಯಾ? ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ಇಷ್ಟು ಉದ್ದುದ್ದ ಹಾಕಂಗಿಲ್ಲ. ಇನ್ನೆಷ್ಟು ಉದ್ದ ಹಾಕ್ಬೇಕು? ಸಣ್ಣ ಸಣ್ಣಗೆ ಹಾಕ್ಬೇಕು. ಸರಿ. ಬಾ, ಏನ್ ಬರ್ತಿದೆ ನೋಡೋಣ. ಏನ್ ಬರ್ತಿದೆ? ರಿಶು, ನಾನು ಸನ್ ಗ್ಲಾಸಸ್ ತಗೊಂಬಾ. ಸನ್ ಗ್ಲಾಸಸ್ ಡ್ರಾರ್ ಅಲ್ಲಿ. ಏನಾಯ್ತು? ಕಣ್ಣು ಉರಿತೈತೆ. ಮತ್ ನಮ್ಗೆಲ್ಲ ಉರಿಯಲ್ಲ ಅಂದೆ. ಇದನ್ನ ಇನ್ನ ಸಣ್ಣದಾಗ ಹಚ್ಬೇಕಿತ್ತ? ಹೆಂಗಲ್ಲ ಹಚ್ಚೋದು? ಸರಿ, ಹೆಂಗೋ ಹಚ್ಚು. ಎಲ್ಲ ಒಂದೇ ತರ ಆಯ್ತು ಬಿಡು. ಒಟ್ಟಿನಲ್ಲಿ ಎಲ್ಲ ಒಂದೇ. ಅಲ್ಲ ಇಷ್ಟ ಕಣ್ಣು ಏನಾಗ್ತಿದೆ? ಉರಿತೈತೆ. ನಿನ್ನ ಮಗಳಿಗೆ ತಗೊಂಬ ಅಂದ್ರೆ ತಗೊಂಬರ್ಲಿಲ್ಲ. ನಾನು ಒಬ್ಳು ಕ್ಯಾಮ್ರಾ ಇಟ್ಕೊಳೋದಲ್ಲ, ಅವ್ರ ಅಪ್ಪ ಮಾಡ್ತಾವ್ರೆ ಅಂತ ಇಲ್ಲೊಬ್ಳು ಹೊಸ ಕ್ಯಾಮ್ರಾ ಮ್ಯಾನ್ ಇದಾರೆ. ರೆಕಾರ್ಡ್ ಆಗ್ತಿದ್ಯಾ? ಇಲ್ಲ ಸುಷ್ಮಾ, ನೋಡು ಒಂದೊಂದು ಯಾವ ಇವು ಲಾಸ್ಟ್ ಅಲ್ಲಿ ಬಂದಿರೋವು ಕಟ್ ಮಾಡ್ಕೊಂಡು. ಕಟ್ ಮಾಡ್ಬೇಕು ಶರು. ಇಷ್ಟು ದಪ್ಪಗ್ ಮಾಡ್ಕೊಂತಾರ? ಉದ್ದುದ್ದ ಇರ್ಬೇಕು. ಉದ್ದುದ್ದ ಐತಲ್ಲ ನೋಡು, ದಪ್ಪ ಎಲ್ಲ ಐತೆ. ಹಿಂಗೆ ಸಾಕು ಸಾಕು. ಇರೋ ಬರೋ ಕ್ಯಾರೆಟ್ ಎಲ್ಲ ಎರ್ದಾಕ್ಬಿಟ್ರೆ. ಶರು, ಪಲಾವ್ ಮಾಡ್ತಿದ್ಯಾ ಫ್ರೈಡ್ ರೈಸ್ ಮಾಡ್ತಿದ್ಯಾ? ಬಿರಿಯಾನಿ ಮಾಡ್ತಾ ಇದೀನಿ. ಬೀನ್ಸ್ ಹಚ್ಕೊಂತಿದ್ಯಲ್ಲ. ಸಾಕೆಷ್ಟು ಬೀನ್ಸ್? ನಂಗೇನು ಜಾಸ್ತಿ ಬೀನ್ಸ್ ಇಷ್ಟ ಆಗಲ್ಲ. ಏನಾಯ್ತು ಶರು? ಬೆನ್ನೋತೈತೆ. ಇಷ್ಟಕ್ಕೆ ಬೆನ್ನೋತಾಯ್ತಾ? ಈಗ ನಮ್ಮ ಅಮ್ಮಂಗೆ ಫೋನ್ ಮಾಡಿ ಹೇಳ್ತೀನಿ. ಏನಂತ? ನಂಗೆ ಬೆನ್ನೋಸ್ತೈತೆ, ಹಚ್ಕೊಡ್ತಿಲ್ಲ ನಿನ್ ಸೊಸೆ ಅಂತ. ಯಾರು ಒಪ್ಕೊಂಡಿರೋದು ಮಾಡ್ತೀನಿ ಅಂತ? ಓ, ಎಲ್ಲ 6, 4 ಹೋಗ್ತಾ ಇದೆ ಅಲ್ವಾ? ನೀನ್ ಮಾಡ್ಕೊಡಿ. ಒಂದು ಕ್ಯಾರೆಟ್ ಮಾಡಿದ್ದೀನಿ. ಎಲ್ಲಿ ಮುಖ ತೋರ್ಸು. ಕ್ಯಾರೆಟ್ ಹಚ್ಚಿ ಅಭ್ಯಾಸ ಇಲ್ಲ, ಅದಕ್ಕೆ ನಿನ್ ಕೈಲಿ ಮಾಡಿಸ್ತಾ ಇದೀನಿ. 1 ಅವರ್ 1 ಕ್ಯಾರೆಟ್ ಹಚ್ಚವ್ರೆ. 5 ನಿಮಿಷಕ್ಕೆ ಹಚ್ಚೋ ಕೆಲ್ಸನ. ಮತ್ತೆ ಹೆಂಡತಿ ಮಾಡಿದ್ರೆ ರುಚಿ ಬೇರೆ ಅಂತ, ಅದಕ್ಕೆ ಸ್ವಲ್ಪ ಆದ್ರೂ ನಿನ್ ಕಾಂಟ್ರಿಬ್ಯೂಷನ್ ಇರ್ಲಿ ಅದ್ರಲ್ಲಿ ಅನ್ಬಿಟ್ಟು. ನೋಡಪ್ಪ, ನಾನೇ ಅಷ್ಟೋ ಫಾಸ್ಟ್ ಆಗಿಸ್ದೆ. ಸ್ಟವ್ ಹಚ್ಚದ್ಮೇಲೆ ಇರೋದು ಇದಲ್ಲ. ಅವಾಗೆಲ್ಲ ಮಾಡ್ಸಿ ನಮ್ಮಮ್ಮ ಎಲ್ಲ ಹೇಳ್ಕೊಟ್ಟಾರ, ಅದಕ್ಕೆ ಸಿಪ್ಪೆ ಎಲ್ಲ ಎರ್ದಿದ್ ಕ್ಲೀನ್ ಆಗಿ ಮಾಡು. ಪ್ರಾಕ್ಟೀಸ್ ಇಲ್ಲ ಅಷ್ಟೇ. ಕಾಫಿ, ಟೀ ಅವೆಲ್ಲ ಮಾಡ್ತೀಯಾ? ಹೇಳ್ಕೊಟ್ಟಿದ್ರು ಅವಾಗ ನಮ್ಮಮ್ಮ ಎಲ್ಲ ಅದನ್ನ.
ಇದುವರೆಗೂ ನನ್ಗೆ ಒಂದ್ ದಿವಸಕ್ಕೂ ಮಾಡ್ಕೊಟ್ಟಿಲ್ಲ. ಬೇಗ ಹಚ್ಚೆ, ಇನ್ನ ಎಷ್ಟೊಂದು ಮಾಡೋದೈತೆ. ಅವಾಗಿಂದ ಹಚ್ಚಿದವ್ರು ಯಾರು ಇಷ್ಟೊತ್ತರ್ಗು? 1 hour ಬರೀ ಕಟಿಂಗ್ ತಗೊಂಡವ್ರೆ. ಇನ್ನೇನ್ ಹೇಳೋಣ, ಅಡಿಗೆ ಮಾಡೋದ್ ಇನ್ಯಾವಾಗ? ಶರತ್ಕುಮಾರ್, ಇದು ಅರ್ಧ ಕೆಲಸ ನಾನೇ ಮಾಡ್ತಾ ಇದ್ದೀನಿ. ಏನ್ ಅರ್ಧ ಕೆಲಸ ಮಾಡಿದ್ಯಾ? ಇನ್ನೇನು ಆಯ್ತು, ಇವಾಗ ಉಪ್ಪು ಎಷ್ಟು ಹಾಕ್ಲಿ? ನನಗ್ ಗೊತ್ತಿಲ್ಲ, ನಾನು ಅಡಿಗೆ ಮಾಡ್ತೀನಿ ರೆಗ್ಯುಲರ್ ಆಗಿ. ನೋಡ್ಕೊಂಡ್ ಹಾಕಮೇಲೆ ಅಷ್ಟೇ ಹಾಕಲ್ಲ. ಇಟ್ಕೊಂಡು ಹಾಕ್ಬೇಕು. ಕೂತೈತಾ ಕ್ಲೀನ್ ಆಗಿ? ಪಕ್ಕ ಡಮ್ಮನಲ್ಲ ತಾನೆ? ಎಲ್ಲಿಡ್ಲಿ? ಅಲ್ಲೇ ಇಡು. ಎಲ್ಲಿ? ಅಲ್ಲ ಆ ಕಡೆ ಹಿಂದೆ ಇದಾ? ಒಂದ್ ವಿಷಲ್ ಅಲ್ವಾ? ನಮ್ಮ ಮದರ್ ಇಂಡಿಯಾ ಆಡಿದ್ದು ಒಂದ್ ವಿಷಲ್. 8 ಮೆಣಸಿನ್ಕಾಯಿ ತಗೊಂಡಿದೀವಿ, ಅದನ್ನ ಗ್ರೈಂಡ್ ಮಾಡ್ಬೇಕು ಇವಾಗ. ಹೆಂಗ್ ಮಾಡೋದ್ ಗೊತ್ತಾ? ಹೆಲ್ಪ್ ಮಾಡ್ಬೇಕಾ? 1 ಗ 2 ಗ 3 ಗ ಹಂಗೆ ಆಗೋದು. ಇದು ಡಾರ್ಕ್ ಇರೋದ್ರಿಂದ 1.5 ಸ್ಪೂನ್ ಹಾಕೊಂತೀನಿ. ನಮ್ಮ ಅಮ್ಮ ಹೇಳಿದ್ರು ಒಂದು ಡಾರ್ಕ್ ಇದ್ರೆ 1.5 ಸ್ಪೂನ್ ಹಾಕೊಳ್ಳಿ ಅಂತ. ಅಲ್ಲೇ ಒಂಚೂರು ಬಿದ್ದೋಯ್ತಾಗ್ಲೇ. ಇಲ್ಲಿ ಚಲ್ತಾ ಇದೆ, ಒಂಚೂರು ಹಾಕ್ಲಾ? ಇದು ಹುಳಿಗೆ ಹಾಕೋದು. ಗೊತ್ತೇ ಇರ್ಲಿಲ್ಲ. ಇನ್ನೊಂದ್ಸರಿ ಮಾಡ್ತೀಯಾ? ನೋ ನೋ, ಎಲ್ಲ ರೆಡಿ ಮಾಡ್ಕೊಟ್ರೆ ಮಾಡ್ತೀನಿ. ಮ್ಯಾಚ್ ನಡೀತಾ ಇದೆ ಇಲ್ಲಿ. ಇವಾಗ ಚಿಲ್ಲಿ ಸಾಸ್ ಹಾಕೊಂತ ಇರೋದು. ಇದನ್ನ ನಾವು ಸ್ವಲ್ಪನೇ ಹಾಕೊಂತ ಇದೀವಿ, ಯಾಕಂದ್ರೆ ಚಿಲ್ಲಿ ಆಲ್ರೆಡಿ ನಾವು ಇದು ಏನು ಚಿಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದೀವಿ ಅಲ್ವಾ. ಸಾಕಲ್ವಾ? ಒಂದು ಸ್ಪೂನ್. ಶರು, ನಿನ್ನ ಚಾನಲ್ ಏನಾಯ್ತು? ಯೂಟ್ಯೂಬ್ ಚಾನಲ್. ನಾವಿಬ್ರು ಕೆಲಸ ಮಾಡ್ತಿದೀವಿ, ಹಾಗಾಗಿ ಬಿಸಿ ಇದೀವಿ, ಮಾಡಕ್ಕಾಗಿಲ್ಲ ರೆಗ್ಯುಲರ್ ಆಗಿ. ಆದ್ರೆ ರೆಕಾರ್ಡ್ ಮಾಡ್ಕೊಂಡಿದ್ವಿ ತಾನೆ? ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡಿದೀವಿ. ಈಗ ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೆ. ಇದು ಬೇಡವಾ ಟೊಮೆಟೊ ಸಾಸ್? ಇಲ್ಲ ಇಲ್ಲ, ಪೊಟ್ಯಾಟೋನ ಇದ್ರಲ್ಲಿ ಪ್ರೆಷರ್ ಕುಕ್ ಮಾಡ್ಕೊಂಬಾರ್ದಾಗಿತ್ತು. ಫಸ್ಟೇ ಸಣ್ಣದಾಗಿ ಹಚ್ಚಿದ್ರೆ ಸ್ವಲ್ಪ ಸ್ಮ್ಯಾಶ್ ಆಗಿದೆ. ಆಮೇಲೆ ಇಲ್ಲಿ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದಾರೆ, ಆನಿಯನ್, ಇದು ಸ್ವಲ್ಪ ಸ್ಪೈಸಸ್, ಇದಕ್ಕೆ ಸೋಂಪನ್ನ ಹಾಕೊಂತೀವಿ, ಒಂಚೂರು ಜೀರಿಗೆನ ಹಾಕೊಂತೀವಿ. ಓಕೆನಾ? ಇವಾಗ ಇದಾ ಫಸ್ಟ್ ಎಣ್ಣೆ ಹಾಕ್ಬೇಕಲ್ವಾ? ಎಷ್ಟು ಹಾಕ್ಲಿ? ಸ್ಟವ್ ಆನ್ ಮಾಡು. ಸ್ಟವ್ ಎಣ್ಣೆ ಹಾಕಿ ಕೂಡ ಆನ್ ಮಾಡೋದಲ್ವಾ? ಇಲ್ಲ, ಫಸ್ಟ್ ಆನ್ ಮಾಡು. ನೋಡಿ ಎಷ್ಟಿಡ್ಲಿ ಹೀಟು? ಇಲ್ಲಿ ಅದೇನು ಚಿಕ್ಕದು. ಎಷ್ಟಾಗಿ ಹಿಂಗೆ ಹುಯ್ಯೋದಾ? ಎಷ್ಟು ಹಾಕ್ಲಿ? ಹಾಕು, ಒಂಚೂರು ಹಾಕು, ಸಾಕು. ಎಣ್ಣೆ ಪೂರ್ತಿ ಎಂಡ್ ಟು ಎಂಡು? ಸಾಕಷ್ಟು? ಸೋಂಪು ಒಂಚೂರು ಹಾಕ್ಬೇಕು. ಜಾಸ್ತಿ ಆಗಿದೆ. ಸಾಕು, ಹಿಡೀಲಿ. ಅಲ್ಲ, ಎಷ್ಟು ದೂರ ನಿಂತಿರಿ? ಕೈ ನೋಡಿಲ್ಲಿ, ನಾವು ಉದ್ದ ಇದ್ದೀವಿ, ಅದು ಅಡ್ವಾಂಟೇಜ್ ತಗೊಂತೀವಿ. ನೀವು ಕುಳ್ಳಿ ಮೇಡಮ್, ಅದಕ್ಕೆ ಹತ್ರ ಹಿಂಗ್ ನಿಂತ್ಕೋಬೇಕು ನೀನು ಮಾಡಕ್ಕೆ. ನೋಡಿ ಈರುಳ್ಳಿ ಕರೆಕ್ಟಾಗಿ ಹಾಕಿದ್ದೀನಿ ನೋಡಿ. ಏನ್ ಗಮ್ಮಂತ ಐತೆ ಆಗ್ಲೇ. ಇನ್ನ ರೆಸಿಪೀಸ್ ಬೇಕಂದ್ರೆ ಶೆಫ್ ಶರಣ್ ಅಂತ ಒಂದು ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಫಾಲೋ ಮಾಡಿ. ಅದ್ರಲ್ಲಿ ಏನಿರುತ್ತೆ ಅಂದ್ರೆ ಸುಷ್ಮಾ ಮಾಡ್ತಾಳೆ, ಅದು ತಿನ್ನೋದಿರುತ್ತೆ. ರೆಸಿಪಿ ಇನ್ ಡೀಟೇಲ್ ಆಗಿ ಬೇಕು, ಇದ್ರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಅಂದ್ರೆ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸಿಕ್ಕಿದ್ರೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸಾಕಣ ಅಷ್ಟೇನೆ. ಸರಿ. ವೆಜಿಟೇಬಲ್ಸ್ ಎಲ್ಲ ಎಷ್ಟು? ಮೆಣಸಿನಕಾಯಿ ಪೇಸ್ಟ್ ಹಾಕ್ತಾ? ಮೆಣಸಿನಕಾಯಿ ಪೇಸ್ಟ್ ಇಲ್ಲ, ಈಗ ಹಾಕ್ಬೇಕು. ಸರಿ ಸರಿ ಸರಿ, ಮಾಡ್ತೀನಿ ಆಮೇಲೆ. ಆದ್ಮೇಲೆ ಫುಲ್ ಹಾಕ್ಬಿಡ್ಲಾ? ಏನಾದ್ರೆ ಹಸಿ ವಾಸನೆ ಹೋಗ್ಬೇಕಲ್ವಾ? ನೋಡಿ ಎಲ್ಲ ಈ ಕ್ಯಾಪ್ಸಿಕಮ್ ಬೇಯ್ತಾ ಇದೆ. ಈಗ ವೆಜಿಟೇಬಲ್ಸ್ ಎಲ್ಲ ಬಾಯ್ಲ್ ಮಾಡ್ಕೊಂಡಿದ್ವಲ್ಲ, ಬಾಯ್ಲ್ ಅಲ್ಲ, ಪ್ರೆಷರ್ ಕುಕ್ ಮಾಡ್ಕೊಂಡಿದ್ವಲ್ಲ, ಅದನ್ನ ಹಾಕ್ಕೊಂತ ಇದ್ದೀನಿ. ಹಾ, ಅನ್ಸುತ್ತೆ. ಏನಾಗಲ್ಲ, ನೀವೇ ತಾನೇ ತಿನ್ನೋದು.
ಈಗ ಸಾಸ್ ಹಾಕ್ತಾ ಇದ್ದೀವಿ. ಮೇಯ್ನು ಫ್ರೈಡ್ ರೈಸಲ್ಲಿದೆ. 2 ಸ್ಪೂನ್ ಜಾಸ್ತಿ ಆಗುತ್ತೆ, 1 ಸ್ಪೂನು. ಸಾಲ್ಟ್ ನೋಡಿ ಅಡ್ಜಸ್ಟ್ ಮಾಡಬೇಕು ಶರು. ಯಾರ್ಯಾರಿಗೆ ಏನೇನು ಊಟ ಆಗುತ್ತೋ ಗೊತ್ತಿಲ್ಲ, ಎಲ್ಲ ಹಾಕಿಸ್ತಾವಳೆ, ನಾನು ಹಾಕ್ತಾ ಇದ್ದೀನಿ. ಫ್ರೆಂಡ್ ಅಪ್ಪಿ ಬಂದ ಅಂದ್ರೆ ಅವ್ನು ಊಟ ಆಗ್ತದೆ. ಅರ್ಧ ನಾನೇ ಮಾಡಿದ್ದಾಯ್ತು. ನೀನ್ ನಾನು ಐಕಾನ್ ಅಲಾಡ್ಸು ಅಂದ್ರ ನಾನೇ ಮಾಡ್ತೀವಿ ತಾನೆ. ಮಿಕ್ಸ್ ಮಾಡು. ಶರಣ್ಗೆ ಮಿಕ್ಸ್ ಮಾಡಕ್ ಬರಲ್ಲ ಅಂತ ನಾನ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಲೈಫಲ್ಲಿ ಫಸ್ಟ್ ಟೈಮ್ ಇದು. ನೀವು ಹಾಸ್ಟೆಲ್ ಅಲ್ಲಿ ಇರ್ಬೇಕಾದ್ರೂ ಮಾಡ್ಕೊಂಡಿಲ್ವಾ? ಮುಂಬೈಲಿ ಇದ್ದಾಗ ಚೂರು ಮಾಡಿದ್ವಿ. ರೈಸ್ ಐಟಮ್ ಏನ್ ಮಾಡಿರ್ಲಿಲ್ಲ, ಮ್ಯಾಗಿ ಆ ಥರ ಅಷ್ಟೇ. ಪೋಹ, ಇನ್ಸ್ಟೆಂಟ್ ಪೋಹ ಇನ್ನೊಂಚೂರು ಹಾಕು, ನಾವು ತಿಂತೀವಲ್ಲ, ಅವಳು ತೆಗೆದುಕೊಂಡು ಹಾಕೋದಾದ್ರೆ ಹಾಕು. ಗೊಜ್ಜು ಬೇಕಾ ಇನ್ನ? ಬೇಕಾ ಗೊಜ್ಜು? ಗೊಜ್ಜು ಬೇಕು. ಒಂಚೂರು ಸೋಯಾ ಸಾಸ್ ಇನ್ನೊಂಚೂರು ಹಾಕ್ಬೇಕು. ಇದು ಫ್ರೈಡ್ ರೈಸ್ ಫ್ಲೇವರ್ ಬರ್ತಾ ಇಲ್ಲ, ಸ್ವಲ್ಪ ಸ್ವೀಟ್ ಫ್ಲೇವರ್ ಬರ್ತಿದೆ. ಟೇಸ್ಟ್ ಕೊಡು ನೋಡೋಣ. ಖಾರ ಇದೆ. ಇಟ್ಸ್ ಲೈಕ್ ವಾಂಗಿಬಾತ್ ತರ ಅನ್ನಿಸ್ತಾ ಇತ್ತು ನಂಗೆ. ಅಮ್ಮ ಮಾಡೋ ತರ ಇಲ್ಲ. ನೋ, ಇಟ್ ಈಸ್ ದೇರ್ ಆಲ್ಮೋಸ್ಟ್. ಮಿಕ್ಸ್ ಮಾಡಿದ್ಮೇಲೆ ಫ್ರೈ ಮಾಡ್ತೀವಲ್ಲ, ಅವಾಗ ಒಂಚೂರು ಹಾಕೊಳ್ಳೋಣ ವಿನೆಗರ್ ಸ್ವಲ್ಪ. ಇವಾಗ ಸಾಕಲ್ವಾ ಇದು? ಒಂಚೂರು ಸಾಲ್ಟ್ ಹಾಕಿ ಇನ್ನೇನು ಹಾಕ್ಬೇಕು? ಚೂರು ಸಾಲ್ಟ್ ಏನು ಬೇಡ, ಕರೆಕ್ಟ್ ಆಗಿದೆ. ನೀನು ವಿನೆಗರ್ ಸೋಯಾ ಸಾಸ್ ಹಾಕ್ತೀವಲ್ಲ, ಅವಾಗ ಸಾಲ್ಟ್ ಆ್ಯಡ್ ಆಗುತ್ತೆ ಆಟೋಮೆಟಿಕ್ ಆಗಿ. ಹಿಂದೆ ಈ ಕಡೆ ಮೇಲೆ, ಇಲ್ಲಿ ಮತ್ತೆ ಅದೇ ನೀನು ನಂಗೆ ಕೊಟ್ಟಿದ್ದು. ಇದು ನೀನು ನಂಗೆ ಕೊಟ್ಟಿದ್ದು. ಹ್ಞೂ, ಇದು ಪೆಪ್ಪರ್ ಪೌಡರ್. ಮತ್ತೆ ಅದೇ ಯಾಕೆ ಕೊಟ್ಟೆ? ಮೆಂತ್ಯ ಪೌಡರ್ ಏನೋ ಅದು. ಮತ್ತೆ ಅದಕ್ಕೆ ಟೇಸ್ಟ್ ವಾಂಗಿಬಾತ್ ಬರ್ತೈತೆ ಟೇಸ್ಟು. ಅಲ್ಲ, ನೀನ್ ಏನ್ ಅಡಿಗೆ ಮಾಡ್ತೀಯ ನನಗೆ ಹೇಳ್ತೀಯಲ್ಲ. ನನಗೆ ಗೊತ್ತಾಗಿಲ್ಲ ನೋಡಿ, ಎರಡು ಒಂದೇ. ನೀನ್ ಹಾಕಿಟ್ಟಿರೋದು. ಇಲ್ಲ, ಇದೇ ಕೊಟ್ಟಿದ್ದು. ಇಲ್ಲ, ನಾನು ಇಟ್ಟಿರೋ ನಾಪ್ಕ ಇಲ್ವಾ? ನೀನ್ ಇಟ್ಬಿಡ್ತೀಯಲ್ಲ, ಮತ್ತೆ ನಾನ್ ತಾನೇ ಇಟ್ಟಿರೋದು. ಫ್ಲೇವರ್ ಬೇರೆ ಬರ್ತಿರೋದು ಚೂರು. ಅರೆ ಚೂರೇ ಹಾಕಿದ್ ನಾವು. ಅಷ್ಟೊಂದು ಡಾಮಿನೇಟ್ ಆಗ್ತಾ ಇಲ್ಲ ಮೆಂತ್ಯ ಪುಡಿ. ಈಗೆಲ್ಲ ಮಿಕ್ಸ್ ಮಾಡು. ಅಲ್ಲೇ ಸಾಸ್ ಬೇರೆ ಒಂದ್ ಮಣ ಉದುರ್ಸಿದ್ಯಾ. ಶರಣ್, ನಿಂಗೆ ನಾನು ಇದುವರೆಗೂ ಮಾಡಿರೋದ್ರಲ್ಲಿ ಯಾವ್ದು ತುಂಬಾ ಇಷ್ಟ ಆಗ್ತಿದೆ ಮದ್ವೆ ಆದಾಗಿಂದ? ಚೋಲೆ. ಯಾವ್ದು ವರ್ಸ್ಟ್ ಆಗಿ ಮಾಡಿರೋದು? ಅಂತ ಯಾವ್ದು ಏನ್ ಮಾಡಿಲ್ಲ ನೀನು. ಏನ್ ಮಾಡಿದ್ದೆ ಆ ಥರ ಐಟಮು? ಮೊನ್ನೆ ಯಾವಾಗ ಏನೋ ಮಾಡಿದಲ್ಲ, ನಾವು ತಿನ್ಲೇ ಇಲ್ವಲ್ಲ. ಏನೋ ಮಾಡಿದ್ದೆ. ಹೌದು, ರಿಶು ಇರ್ಲಿಲ್ಲ ಅವತ್ತೇನೋ ಮಾಡಿದ್ದೆ. ತಿಂದ್ವಿ ಬಟ್ ದಟ್ ವಾಸ್ ನಾಟ್ ದಟ್ ಗುಡ್. ಏನದು ಏನೋ ಮಾಡಿದ್ದೆ. ಬಿರಿಯಾನಿ ಅಲ್ಲ, ಬಿರಿಯಾನಿ ಯಾವತ್ ಬಿಟ್ಟಿದೀವಿ. ಮತ್ತೆ ಏನ್ ಮಾಡಿದ್ದೆ? ಬಿರಿಯಾನಿನೇ. ಕಾಳು ಸಾರು ವಾಸನೆ ಇತ್ತಲ್ಲ. ಕಾಳು ಸಾರು ಅದು ಕಾಳು ಒಂಥರ ಆಗ್ಬಿಟ್ಟು ಮೊಳಕೆ ಕಟ್ಟಿದ್ ಸಾರು. ಸೊ ನಾವು ಅವತ್ತು ತಿನ್ಲೇ ಇಲ್ಲ ಕಾಳು ಸಾರು. ಮರಿ ಸೊಪ್ಪು ಹಾಕ್ಬಿಟ್ಟು ಜೈ ಅನ್ಸೋದು. ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಹಾಗೆ ಸಿಮ್ಮಲ್ಲಿ ಬಿಟ್ಟು. ಯಾಕೆ ತಳ ಹಿಡಿಯಲ್ವಾ? ಇಲ್ಲ, ಹಿಡಿಯಲ್ಲ. ಒಂದು ಕೊತ್ತಂಬರಿ ಫ್ಲೇವರ್. ಏನ್ ಬೇಡ, ಆಫ್ ಮಾಡು, ಹಂಗೆ ಮುಚ್ಚು. ಆಯ್ತು, ನಂಗೇನು, ಹಂಗೆ ಮುಚ್ಚು ಅಷ್ಟೇ. ನೀಟಾಗಿ ಮಿಕ್ಸ್ ಮಾಡು. ಆಯ್ತು, ಮಿಕ್ಸು. ಆಯ್ತಾ? ನಂಗೇನು ಸಾಸ್ ಬೇಡವಾಗಿತ್ತು. ಇರ್ಲಿ ಬಿಡು ಸೈಡಲ್ಲಿ. ನಾನು ಆಲ್ರೆಡಿ ಟೇಸ್ಟ್ ನೋಡಿದ್ದೀನಿ, ಫೈನಲ್ ಆಗಿ ನೋಡಿ. ಏನ್ ನಮ್ಮ ಅಮ್ಮ ಮಾಡೋ ಥರ ಇಲ್ಲ ಅಂತೀಯ ಅಲ್ವಾ? ಅಮ್ಮ ಮಾಡೋ ಥರ ಇಲ್ಲ, ನಾಟ್ ಬ್ಯಾಡ್. ಯಾವಾಗಾದ್ರೂ ಒಂದ್ಸರಿ ಮಾಡ್ಬೋದು ನೀನು. ನೀನು ಮಾಡಿ ನೆಕ್ಸ್ಟ್ ಟೈಮ್. ಚೆನ್ನಾಯ್ತಾ? ಅಲ್ಲಿ ಹೇಳು ಚೆನ್ನಾಯ್ತಾ ಅಂತ. ವಿಡಿಯೋ ಹೇಳು. Rishu, how is it? Good. Only good, not super? Super, very good. ಖಾರ ಅಂತೆ. ಆಕ್ಚುಲಿ ಚಳಿ ಚೆನ್ನಾಗಿದೆ. ಖಾರ ಆಕ್ಚುಲಿ ಸ್ವಲ್ಪ ಲಿಶು ಖಾರ ಇದೆ. ನಿನ್ಗೆ ಅದಕ್ಕೋಸ್ಕರನೇ ಅಲ್ಲಿ ಇನ್ನೊಂದು ಇಟ್ಟಿದ್ದೀನಿ ನೋಡು. ಅವಳಿಗೆ ಇನ್ನೊಂದ್ ಸ್ವಲ್ಪ ರೈಸ್ ನ
ನನಗೂ ಆಲ್ರೆಡಿ ಲೇಟ್ ಆಗಿದೆ, ಊಟ ತಿಂದ್ಬಿಡ್ತೀವಿ. ಸೊ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.